Hello everyone, welcome to my YouTube channel about Education Info. In the previous video, we already discussed about the important questions from previous question papers for the chapter real numbers. Today in this video, we are going to discuss about the important questions from the uh, chapter polynomials, ಅಂದರೆ ಬಹುಪದೋಕ್ತಿಗಳು. ನೀವಿನ್ನೂ ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ರಿಯಲ್ ನಂಬರ್ಸ್ ಚಾಪ್ಟರ್ ಅಂತ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆ ವಿಡಿಯೋ ಲಿಂಕ್ ಅನ್ನ ಹಾಕಿರ್ತೀನಿ, ನೀವು ಅದನ್ನ ನೋಡ್ಬೋದು. ಮತ್ತೆ ಎಲ್ಲ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಎಲ್ಲ ಚಾಪ್ಟರ್ಸ್ನ ಇಂಪಾರ್ಟೆಂಟ್ ಫಾರ್ಮುಲಾಸ್ ವಿಡಿಯೋನು ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಅಲ್ಲಿದೆ. ಅದು ಆ ವಿಡಿಯೋ ಲಿಂಕ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನಾನು ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತು ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪಿಸೋ ಪ್ರಯತ್ನ ಪಡಿ. ಡೈರೆಕ್ಟಾಗಿ ನಾವು ಇವತ್ತಿನ ಕಾನ್ಸೆಪ್ಟ್ಗೆ ಮೂವ್ ಆಗೋಣ. ಫಸ್ಟ್ ಕ್ವಶನ್ ಪಾಲಿನಾಮಿಯಲ್ಸ್ ಅಲ್ಲಿ, ಫೈಂಡ್ ದ zeros ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 25. ಅಂದರೆ ಇದು 2024 ಎಕ್ಸಾಮ್ 2ರಲ್ಲಿ ಎರಡನೇ ಎಕ್ಸಾಮಲ್ಲಿ ಎರಡನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಕನ್ನಡ ಮೀಡಿಯಂ ಅವ್ರಿಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಅಂದರೆ ಶೂನ್ಯತೆಗಳನ್ನು ಕಂಡುಹಿಡಿಯೋದು. ಇದಕ್ಕೆ ಮೇಯ್ನ್ 3 ಫಾರ್ಮುಲಾಸ್ ಬೇಕಿರುತ್ತೆ. ಅದನ್ನ ಆಲ್ರೆಡಿ ನಾನು ಫಾರ್ಮುಲಾಸ್ ಲಿಸ್ಟ್ ಅಲ್ಲಿ ಬರ್ದೀನಿ. ಇದರಲ್ಲಿ ಡೈರೆಕ್ಟ್ ಆಗಿ ನಾನು ಫಾರ್ಮುಲಾಸ್ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಬಟ್ ಈ zeros ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾಸ್ ಅವಶ್ಯಕತೆ ಇಲ್ಲ, ಏನಿಲ್ಲ. ಡೈರೆಕ್ಟ್ ಪಿ ಆಫ್ ಎಕ್ಸ್ ಏನು, ನಾವು zeros ನ ಫೈಂಡ್ ಔಟ್ ಮಾಡಬೇಕು ಯಾವತ್ತಾದ್ರೆ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ನ ನಾವು 0ಗೆ ಈಕ್ವೇಟ್ ಮಾಡ್ಬಿಡ್ಬೇಕು. ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ನ ಅಂದ್ರೆ ಬಹುಪದೋಕ್ತಿಯನ್ನ ನಾವು 0ಗೆ ನಾವು ಈಕ್ವೇಟ್ ಮಾಡಬೇಕು. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಬೆಲೆ ಏನು ಇಲ್ಲಿ ಕೊಟ್ಟಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ 25 ಇಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ನಮಗೆ ಬೇಕಿರೋದೇನು zeros, ಆದ್ರಿಂದ -25 ನ ಆ ಸೈಡ್ ಶಿಫ್ಟ್ ಮಾಡಿದ್ರೆ ಶಿಫ್ಟ್ -25 ಟು ದಟ್ ಸೈಡ್ ಇಟ್ ವಿಲ್ ಬಿಕಮ್ಸ್ +25. ನೆಕ್ಸ್ಟ್ ಏನಾಗುತ್ತೆ, ನಮಗೆ ಎಕ್ಸ್ ಬೆಲೆ ಬೇಕಿರೋದ್ರಿಂದ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರ್ ನ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಫ್ 25 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 25 ಮೀನ್ಸ್ +or-5 +or-5 ಆಗುತ್ತೆ. ಅಂದ್ರೆ +5 -5 ಎರಡೂ ಇದರ ಶೂನ್ಯತೆಗಳು ಆಗೋಗುತ್ತೆ. ನೆಕ್ಸ್ಟ್ ಕ್ವಶನ್, ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಇವೆಲ್ಲ ಈಸಿ ಇದೆ ಅನ್ಕೊಂತೀನಿ. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಮತ್ತೆ ಫೈಂಡ್ ದ zeros ಆಫ್ ದ ಪಾಲಿನಾಮಿಯಲ್ ಇದೆಲ್ಲ ಈಸಿ. 1 ಮಾರ್ಕ್ಸ್ ಕೇಳೋದಷ್ಟೇ, ಇದೇನು 2 ಮಾರ್ಕ್ಸ್ 3 ಮಾರ್ಕ್ಸ್ ಏನು ಕೇಳಲ್ಲ. ಬಟ್ ಎವ್ರಿ ಮಾರ್ಕ್ ಈಸ್ ಇಂಪಾರ್ಟೆಂಟ್. ಇವನ್ ದ ಹಾಫ್ ಮಾರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಸೊ ಡೋಂಟ್ ನೆಗ್ಲೆಕ್ಟ್. ಈಗ ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಪ್ಲಸ್ 5x ಸ್ಕ್ವೇರ್ ಪ್ಲಸ್ 7. ಅಂದ್ರೆ ಇದು ನಾನು ಈ ರೀಸೆಂಟ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ತಗೋತಾ ಇದ್ದೀನಿ. ಯಾಕೆ ಅಂದ್ರೆ ಈ ರೀಸೆಂಟ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಮೇಲೆನೆ ನಿಮಗೆ ಆನ್ಯುವಲ್ ಅಲ್ಲಿ ಈ ಸಲ 2025 ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕನ್ನಡ ಮೀಡಿಯಂ ಅವರಿಗೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಪ್ಲಸ್ 5x ಸ್ಕ್ವೇರ್ ಪ್ಲಸ್ 7 ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ. ಅಂದ್ರೆ ಡಿಗ್ರಿ ಏನಿಲ್ಲ, ಫಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಪ್ಲಸ್ 5x ಸ್ಕ್ವೇರ್ ಪ್ಲಸ್ 7. ಫಸ್ಟ್ ನೋಡಿ, ಇಲ್ಲಿ ಏನಾಗಿದೆ, ನಮ್ಗೆ ಇನ್ನೂ ಸಿಂಪ್ಲಿಫೈ ಆಗಿಲ್ಲ ಈ ಈಕ್ವೇಶನ್. ಈ ಪಾಲಿನಾಮಿಯಲ್ ಇನ್ನೂ ನಮಗೆ ಸಿಂಪ್ಲಿಫೈ ಆಗಿಲ್ಲ. ಫಸ್ಟ್ ನಾವು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೋದು. ಯಾಕೆ, ಬಿಕಾಸ್ ಹಿಯರ್ ಎಕ್ಸ್ ಲೈಸ್ ಔಟ್ಸೈಡ್ ದ ಬ್ರಾಕೆಟ್, ಅಂದ್ರೆ ಬ್ರಾಕೆಟ್ ಇಂದ ಈಚೆ ಇದೆ. ಅದನ್ನ ನಾವು ಬ್ರಾಕೆಟ್ ಒಳಗಡೆ ನಾವು ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು 3x ಪ್ಲಸ್ 5x ಸ್ಕ್ವೇರ್ ಪ್ಲಸ್ 7. ಮಹತ್ತಮ ಘಾತ ಬರೆಯೋದು ಗೊತ್ತಿದೆ, ಯಾವ್ದಾಗುತ್ತೆ, ಡಿಗ್ರಿ 3. ಯಾವುದು ಹೈಯೆಸ್ಟ್ ಡಿಗ್ರಿ ಇರುತ್ತೋ, ಹೈಯೆಸ್ಟ್ ಪವರ್ ಇರುತ್ತೋ, ಯಾವ ವೇರಿಯೇಬಲ್ಗೆ ಹೈಯೆಸ್ಟ್ ಪವರ್ ಇರುತ್ತೋ ಅದೇ ಮಹತ್ತಮ ಘಾತ ಆಗೋಗುತ್ತೆ. ಇದು ಗೊತ್ತಿದೆ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಇದ್ದೇ ಇರುತ್ತೆ MCQ ಅಲ್ಲಿ. ಫೈಂಡ್ ದ ನಂಬರ್ ಆಫ್ zeros. ಅದಕ್ಕೆ ನಾನು ಒಂದು 3 ಕ್ವಶನ್ಸ್ ನೋಡಿದ್ದೀನಿ. ಫೈಂಡ್ ದ ನಂಬರ್ ಆಫ್ zeros ಏನಿಲ್ಲ, ಯಾವ ಪಾಯಿಂಟ್ ಅಲ್ಲಿ ಎಕ್ಸ್ಗೆ ಇಂಟರ್ಸೆಕ್ಟ್ ಆಗಿದೆಯೋ ಲೈನು ಅಷ್ಟು ಏನಾಗುತ್ತೆ
ನಂಬರ್ ಆಫ್ ಝೀರೋಸ್ ಆಗೋಗುತ್ತೆ. ಈಗ ಫಸ್ಟ್ ಫಿಗರಲ್ಲಿ ಎಕ್ಸ್ಗೆ ಎಷ್ಟು ಲೈನ್ ಗ್ರಾಫ್ ಎಷ್ಟು ಸಲ ಇಂಟರ್ಸೆಕ್ಟ್ ಆಗಿದೆ? 3 ಟೈಮ್ಸ್ ಅಲ್ವಾ? ನಂಬರ್ ಆಫ್ ಝೀರೋಸ್ ಇಸ್ ಈಕ್ವಲ್ಸ್ ಟು 3 ಆಗೋಗುತ್ತೆ. ಇಷ್ಟೇ, ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ಇದು ಅಷ್ಟೇ, 1 2 3 ಅಂದರೆ 3 ಸಲ. ನೆಕ್ಸ್ಟ್ ಇಲ್ಲಿ 1 2 3 4 ಟೈಮ್ಸ್, 4 ಸಲ ಇದೇನಾಗಿದೆ, ಎಕ್ಸ್ ಆಕ್ಸಿಸ್ ಮೇಲೆ ಇಂಟರ್ಸೆಕ್ಟ್ ಆಗಿದೆ. ಸೊ ನಂಬರ್ ಆಫ್ ಝೀರೋಸು 4 ಆಯಿತು. ಇದನ್ನು ಫೈಂಡ್ ಔಟ್ ಮಾಡೋದು ತುಂಬ ಈಸಿ ಇರುತ್ತೆ, ಇದನ್ನು ಬಿಡಬಾರ್ದು, ಇದು ಸುಲಭ ತುತ್ತು ನಿಮಗೆ. ನೆಕ್ಸ್ಟ್ ಆಮೇಲೆ ನೀವು ವೈ ಆಕ್ಸಿಸ್ ಇಂಟರ್ಸೆಕ್ಟ್ ಆಗಿರೋದೆಲ್ಲ ಬರಿಬಾರ್ದು ನೋಡಿ. ಇದನ್ನು ತಗೊಬಾರ್ದು, ಇದನ್ನು ತಗೋಬಾರ್ದು, ಕೌಂಟಿಂಗ್ ಮಾಡಬಾರ್ದು ಅದು. ಯಾಕೆಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಯಾವುದು ಎಕ್ಸ್ ಆಕ್ಸಿಸ್ ಮೇಲೆ ಎಷ್ಟು ಸಲ ಆ ಲೈನ್ ಇಂಟರ್ಸೆಕ್ಟ್ ಆಗಿದೆಯೋ ಅಂದರೆ ಛೇದಿಸಿದೆಯೋ ಅದನ್ನು ಮಾತ್ರ ನಾವು ಕೌಂಟ್ ಮಾಡಬೇಕು. ಆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಇದನ್ನ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಕರೀತಾರೆ. ಈ ಪಾಯಿಂಟ್ಸ್ ಮಾತ್ರ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ of the quadratic polynomial p of x is equals to x square plus 7x plus 10 and verify the relationship between the zeros and the coefficients. ಅಂದರೆ ಈ ಥರ ಕ್ವಶನ್ಸು ವೆರಿ ವೆರಿ ಇಂಪಾರ್ಟೆಂಟು. ಇದು 3 ಮಾರ್ಕ್ಸಿಗೆ ಕೇಳೋಂಥ ಪ್ರಶ್ನೆ, ಇದು ಎಕ್ಸಾಕ್ಟ್ 3 ಮಾರ್ಕ್ಸಿಗೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟು. ಇದನ್ನ ನೆಗ್ಲೆಕ್ಟ್ ಮಾಡಲೇಬಾರ್ದು ನೀವು, ಇದು ಯಾವುದೇ ಕಾರಣಕ್ಕೂ. ಏನಪ್ಪ ಅಂದರೆ ಕನ್ನಡ ಮೀಡಿಯಂವರಿಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಅಂದರೆ ಅವೆರಡು ಈಕ್ವಲ್ ಆಗುತ್ತೋ ಇಲ್ವೋ ಅಂತ ನೀವು ತಾಳೆ ನೋಡಬೇಕು. ಫಸ್ಟ್ ಯಾವುದು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಹಗುಣಕಗಳನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಆಲ್ಫಾ ಬೀಟಾ ಫೈಂಡ್ ಔಟ್ ಮಾಡಿ. ನೆಕ್ಸ್ಟು ಸಮ್ ಆಫ್ ಝೀರೋಸ್ ಅಂದರೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಬೇಕು. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಬೇಕು. ಅದಾದ್ಮೇಲೆ ಅವೆರಡು ಈಕ್ವಲ್ ಆಯಿತು ಅಂದರೆ ಅದು ತಾಳೆ ನೋಡೋದು. ಈಕ್ವಲ್ ಆಗಿದ್ರೆ ಈಕ್ವಲ್ ಆಗಿಲ್ಲ ಅಷ್ಟೇ. ಫಸ್ಟ್ ಇವಾಗ ನಮಗೆ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಸಪ್ರೇಟ್ ಆಗಿ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇದನ್ನ ನಾವು ಶೂನ್ಯತೆಯನ್ನ ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ, ಈ ವರ್ಗ ಬಹುಪದೋಕ್ತಿಗೆ ಹೇಗೆ ಕಂಡುಹಿಡಿಯೋದು ಶೂನ್ಯತೆನ? ಇದನ್ನ ನೆಕ್ಸ್ಟ್ ಬರ್ತಕ್ಕಂಥ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಲ್ಲಿ ಬರುತ್ತಿದ್ದು ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಅಪವರ್ತನ ವಿಧಾನ. ಏನ್ ಮಾಡ್ಬೇಕು ಅಪವರ್ತನ ವಿಧಾನದಲ್ಲಿ? ಇದೊಂದು ಪ್ರಾಬ್ಲಮ್ಗೆ ಹೇಳ್ತೀನಿ, ನೆಕ್ಸ್ಟ್ ಪ್ರಾಬ್ಲಮ್ಗೆ ನಾನು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಏನ್ ಮಾಡೋದು ಅಂದ್ರೆ ಫಸ್ಟ್ ಯಾವ ಫಾರ್ಮಲ್ಲಿ ಇರಬೇಕು? ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈ ವರ್ಗ ಬಹುಪದೋಕ್ತಿ ಈ ಫಾರ್ಮಲ್ಲಿ ಇದೆಯಾ? ಈ ಜನರಲ್ ಫಾರ್ಮ್, ಇದು ಸಾಮಾನ್ಯ ರೂಪ, ವರ್ಗ ಬಹುಪದೋಕ್ತಿ ಸಾಮಾನ್ಯ ರೂಪ ಇದು ಇದೆಯಾ? ಎಸ್ ಇದೆ. ಎ ಬೆಲೆ ಏನು? 1. ಎ ಬೆಲೆ 1, ಬಿ ಬೆಲೆ 7, ಸಿ ಬೆಲೆ 10 ಇಷ್ಟಿದೆ. ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಎ ಮತ್ತೆ ಸಿ ನ ಮಲ್ಟಿಪ್ಲೈ ಮಾಡ್ಬೇಕು. ಎ ಮತ್ತೆ ಸಿ ನ ಮಲ್ಟಿಪ್ಲೈ ಮಾಡು. ಎಷ್ಟು ಬರುತ್ತೆ? ಲೈನ್ ಹಾಕೋಣ. ಸಾರಿ, ಓಕೆ. ನೆಕ್ಸ್ಟ್ ಎ ಮತ್ತೆ ಸಿ ಬೆಲೆ ಏನು? ಎ ಇಂಟು ಸಿ ಬೆಲೆ 10 ಆಗುತ್ತಾ? 10 10 ಅಂದ್ರೆ ಇಲ್ಲಿದೆಯಲ್ಲ ಈ ನಂಬರು ಮತ್ತೆ ಇಲ್ಲಿರ್ತಕ್ಕಂಥ ನಂಬರು ಮಲ್ಟಿಪ್ಲೈ ಮಾಡಬೇಕು. ಏನಿದೆ ಇಲ್ಲಿ? ಏನಿಲ್ಲ ಅಂದ್ರೆ ಒಂದಿದೆ ಅಂತ. 10 10. ನೆಕ್ಸ್ಟ್ ಇದನ್ನ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮೀನ್ಸ್ 2 ಭಾಗ ಆಗಿ ಮಾಡಬೇಕು. ಸಾರಿ, ಯಾವ 10ನ್ನ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ 10 ಬರುತ್ತೆ, ಮತ್ತೆ ಆ ಸಂಖ್ಯೆಗಳನ್ನ ನಾವು ಕೂಡಿದ್ರೆ ಮಿಡಲ್ ಅಲ್ಲಿ ಇದೆಯಲ್ಲ ಈ ನಂಬರ್ ಬರಬೇಕು. ಫಾರ್ ಎಕ್ಸಾಂಪಲ್ 10ರ ಫ್ಯಾಕ್ಟರೈಸ್ 10ರ ಯಾವುದು ಫ್ಯಾಕ್ಟರ್ಸ್ ಯಾವ್ಯಾವ ಆಗುತ್ತೆ? 10ರ ಫ್ಯಾಕ್ಟರ್ಸ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 10? 2 5s ಆಗುತ್ತೆ, 5 2s ಆಗುತ್ತೆ, 10 1s ಆಗುತ್ತೆ. ಈಗ 2 5s 10 ಆಗುತ್ತೆ, 5 2s 2 ಒಂದೇ, 10 1s 10 ಇವೆರಡೇ ಆಗೋದು. ಈಗ 10 ಮತ್ತೆ 1 ತಗೊಂಡ್ರೆ, ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, 10 ಮತ್ತೆ 10 1s 10 ಇವೆರಡು ಕೂಡಿದ್ರೆ 7 ಬರುತ್ತಾ? ಬರಲ್ಲ. ಸೊ ಇದನ್ನ ತಗೋಬಾರ್ದು ಫ್ಯಾಕ್ಟರ್ಸ್ ಆಗಿ. ನೆಕ್ಸ್ಟ್
2 5 ತಗೊಳೋಣ. 2 5 10, ಎರಡು ಕೂಡಿದ್ರೆ ಮಿಡಲ್ ನಂಬರ್ ಬರುತ್ತಾ 7. ಎಸ್, ಅಂದರೆ ನಮಗೆ ಫ್ಯಾಕ್ಟರ್ ಸಿಕ್ಕೋಯ್ತು 2 ಮತ್ತು 5. ಈಗ ನೆಕ್ಸ್ಟ್ ಸ್ಟೆಪ್ಪೇ ಇಂಪಾರ್ಟೆಂಟು. ಎಕ್ಸ್ ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಬರೀಬೇಕು. ಇಲ್ಲಿ 7x ಪ್ಲೇಸಲ್ಲಿ ನೀವು 2x ಪ್ಲಸ್ 5x ಅಂತ ಹಾಕೋಬೇಕು. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 10x ಸ್ಕ್ವಯರ್ ಅಂತ ಆಗಬೇಕಾಗಿತ್ತು. ಇಲ್ಲಿ 2x ಇಂಟು 5x ಮಲ್ಟಿಪ್ಲೈ ಮಾಡಿದ್ರೆ 10x ಸ್ಕ್ವಯರ್ ಬರುತ್ತೆ ಅಂತ. ಬಟ್ ಬೇಡ, ಇಲ್ಲಿ 2ಗೆ ಪಕ್ಕಕ್ಕೆ ಎಕ್ಸ್ ಹಾಕೋಬೋದಾ, ಎಕ್ಸ್ ಪ್ಲಸ್ 5ಗೆ 5x ಪ್ಲಸ್ ರಿಮೈನಿಂಗ್ ಟರ್ಮ್ ಆ್ಯಸ್ ಇಟ್ ಈಸ್. ಅಂದರೆ ಈಗ 2x ಪ್ಲಸ್ 5x 7x ಆಗುತ್ತಾ? ಓಕೆ, ಮುಗೀತು. ಇಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇದು ಇಸ್ ಈಕ್ವಲ್ಸ್ ಟು ಪಿ ಆಫ್ ಎಕ್ಸ್ ಇದು, ಅಂದರೆ ಪಾಲಿನಾಮಿಯಲ್ ಬೆಲೆ ಇದು. ಡೈರೆಕ್ಟ್ ಫಸ್ಟ್ ಪಿ ಆಫ್ ಎಕ್ಸ್ ಅಂತ ಬರೀಬೇಕಾಯ್ತು, ಇರಲಿ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಇವೆರಡರಿಂದ ಎಕ್ಸ್ ಸ್ಕ್ವೇರ್ ಮತ್ತು 2x ಇಂದ ಯಾವ್ದು ಕಾಮನ್ ತೆಗಿಬೋದು ನಾವು? ಎಕ್ಸ್ ಮಾತ್ರ ಕಾಮನ್ ತೆಗಿಬೋದು. ಎಕ್ಸ್ ಪ್ಲಸ್ 2 ಆಗುತ್ತಾ? ಪ್ಲಸ್ ಇವೆರಡರಿಂದ ಯಾವ್ದು ಕಾಮನ್ ತೆಗಿತೀರಾ? 5 ಎಕ್ಸ್ ಪ್ಲಸ್ 2 ಆಗುತ್ತೆ. ಕರೆಕ್ಟಾ? ಇನ್ನೊಂದೇನು ಟ್ರಿಕ್ಕು ಅಂದರೆ ನೋಡಿ, ಇಲ್ಲಿ ಫಸ್ಟ್ ಕಾಮನ್ ಟರ್ಮ್ ತೆಗೆದಾಗ ಇಲ್ಲಿ ಏನು ಬರುತ್ತೋ ಬಾಕ್ಸಲ್ಲಿ, ನೆಕ್ಸ್ಟ್ ಬಾಕ್ಸಲ್ಲಿ ಇದೇ ಬರಬೇಕು. ನೆಕ್ಸ್ಟ್ ಸೆಟ್ಟಲ್ಲಿ ಇದೇ ಕಾಮನ್ ಫ್ಯಾಕ್ಟ್ರಾಗಿ ಬರಬೇಕು. ದಟ್ ಈಸ್ ದ ಟ್ರಿಕ್, ಮರಿಬಾರ್ದು. ಅಂದರೆ ಇಲ್ಲಿ ಏನು ಬರುತ್ತೋ ನೀವು ಇಲ್ಲೂ ಅದೇ ರೀತಿ ಬರೋ ಥರ ಬರ್ಕೊಬೇಕು, ಸರಿನಾ? ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ 2 ಬಂದಿದೆ, ಇಲ್ಲೂ ನಾನು ಎಕ್ಸ್ ಪ್ಲಸ್ 2 ಬರೋ ಥರ ಮಾಡಬೇಕು. ಅದು ಅಲ್ಲಿ ಬಂದೇ ಬರುತ್ತೆ ಅದು. ಇವೆರಡರಿಂದ ಯಾವ್ದು ಕಾಮನ್ ತೆಗಿತೀರಾ? ಇವೆರಡು ಸೆಟ್ಟಿಂದ ಎಕ್ಸ್ ಪ್ಲಸ್ 2 ಅನ್ನು ಕಾಮನ್ ತೆಗೆದ್ರೆ ಇಲ್ಲಿ ರಿಮೈನಿಂಗ್ ಏನು? ಇಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ, ಪ್ಲಸ್ ಇಲ್ಲಿ ಯಾವ್ದು ರಿಮೈನಿಂಗು? 5. ಇದು ಪಿ ಆಫ್ ಎಕ್ಸ್ ಆಗೋಯ್ತು. ಈಗ ನಾನಿವಾಗ ಏನು ಕಂಡುಹಿಡಿಬೇಕಾಗಿರೋದು? ಝೀರೋಸ್, ನಂಬರ್ ಆಫ್ ಝೀರೋಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ರೋಲು? ಝೀರೋಸ್ ಫೈಂಡ್ ಔಟ್ ಮಾಡೋದಕ್ಕೆ ಪಿ ಆಫ್ ಎಕ್ಸ್ನ ನಾವು ಏನಕ್ಕೆ ಈಕ್ವೇಟ್ ಮಾಡಬೇಕು ಅಂತ ಹೇಳಿದೆ? 0ಗೆ ಈಕ್ವೇಟ್ ಮಾಡಿ. ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 5 ಈಕ್ವಲ್ಸ್ ಟು 0. ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು 0, ಕಾಮ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ಸ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ಬೆಲೆ ಏನಾಗುತ್ತೆ? 2 ಆ ಕಡೆ ಹೋದರೆ -2, ಪ್ಲಸ್ 5 ಆ ಕಡೆ ಹೋದರೆ -5. ಸಿಕ್ಕೋಯ್ತಾ? 0 ಸಿಕ್ಕೋಯ್ತಾ? ಅಂದರೆ ಆಲ್ಫಾ ಮತ್ತು ಬೀಟಾ ಬೆಲೆ ಸಿಕ್ಕೋಯ್ತು. ಯಾವುದು? ಆಲ್ಫಾ ಬೆಲೆ ನೀವು ಯಾವ್ದಾದ್ರು ತೊಗೊಬೋದು, 2 ಆದರೂ ತೊಗೊಳ್ಳಿ, 5 ಆದರೂ ತೊಗೊಳ್ಳಿ. ನಾನು -2ನೇ ಆಲ್ಫಾ ಬೆಲೆ ಅಂತ ತೊಗೊತೀನಿ, ಬೀಟಾ ಬೆಲೆ -5 ಅಂತ ತೊಗೊತೀನಿ. ಇಲ್ಲಿಗೆ ನಿಮ್ಮದು ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡಿದ್ದು ಮುಗೀತು. ನೆಕ್ಸ್ಟ್ ಅಂದರೆ ಇಲ್ಲಿ ಇಷ್ಟು ಮಾಡಿದ್ರೆ ನಿಮ್ಮದು ಏನಾಗುತ್ತೆ? 1.5 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿವರೆಗೂ ಮಾಡಿದ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಷನಲ್ಲಿ ಹೀಗೆ ಇರೋದು, 1.5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು ಅಂದರೆ ಶೂನ್ಯತೆಗಳ ಮೊತ್ತ ಅಂದರೆ ಸಮ್ ಆಫ್ ಝೀರೋಸ್ ಬರ್ಕೊಂತೀರ ನೀವೇ. ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಏನು ಸೂತ್ರ? -b/a. ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -b/a ಮೈನಸ್ ದಟ್ ಇಂಪ್ಲೈಸ್ ಆಲ್ಫಾ ಬೆಲೆ -2 ಪ್ಲಸ್ ಬೀಟಾ ಬೆಲೆ -5 ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಬಿ ಬೆಲೆ. ಇಲ್ಲೇ ಬರ್ದಿ ನೋಡಿ, ಇಲ್ಲಿ ಬಿ ಬೆಲೆ ಇಲ್ಲಿದೆಯಲ್ಲ, ಇಲ್ಲಿ ಎಸ್ 7 ಬೈ ಸಿ ಬೆಲೆ 1 10 -b/a, ಸಾರಿ ಎ ಅಲ್ವಾ, ಎ ವ್ಯಾಲ್ಯೂ 1 ಇಲ್ಲಿದೆಯಲ್ಲ, ಎ ವ್ಯಾಲ್ಯೂ 1. ನೆಕ್ಸ್ಟ್ -2 ಪ್ಲಸ್ 5, -2 ಪ್ಲಸ್ ಇಂಟು ಮೈನಸ್ -5 -7/1 -7, -2 -5 ಎರಡು ಒಂದೇ ಸೈನ್ ಇರೋದ್ರಿಂದ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. 5 + 2 7. ಯಾವ ಎರಡಕ್ಕೂ ಯಾವ್ದು ಕಾಮನ್ ಆಗಿರೋ ಸೈನ್? ಮೈನಸ್, ಇಲ್ಲಿ -7. ಸಮ್ ಆಫ್ ಝೀರೋಸ್ ಶೂನ್ಯತೆಗಳ ಮೊತ್ತ ವೆರಿಫೈ ಆಯ್ತಾ? ಟ್ಯಾಲಿ ಆಯ್ತಾ? ನೆಕ್ಸ್ಟ್ ಇರೋದು ಪ್ರಾಡಕ್ಟ್ ಆಫ್ ಝೀರೋಸ್ ಅಂದರೆ ಶೂನ್ಯತೆಗಳ ಗುಣಲಬ್ಧ. ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು C/A.
ಅಂದರೆ ಈಗ ಆಲ್ಫಾ ಬೆಲೆ ಏನು? -2 ಇಂಟು ಬೀಟಾ ಬೆಲೆ -5 ಈಸ್ ಈಕ್ವಲ್ಸ್ ಟು ಸಿ ವ್ಯಾಲ್ಯೂ 10, ಎ ವ್ಯಾಲ್ಯೂ 1. ದಟ್ ಇಂಪ್ಲೈಸ್ ಮೈನಸ್ ಇಂಟು ಮೈನಸ್. ಫಸ್ಟ್ ಸೈನ್ ಆಪರೇಷನ್ ಮಾಡ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ 2 ಇಂಟು 5 10 ಇಸ್ ಈಕ್ವಲ್ಸ್ ಟು 10. ವೆರಿಫೈ ಆಯ್ತಾ? ದಟ್ಸ್ ಆಲ್. ಇಷ್ಟು ಮಾಡಿದ್ರೆ ನಿಮಗೆ ಟೋಟಲ್ ಆಗಿ ಇದಕ್ಕೊಂದು 1.5 ಮಾರ್ಕ್ಸ್ ಇಲ್ಲಿವರೆಗೂ ಮಾಡಿದ್ರೆ 1.5 ಮಾರ್ಕ್ಸ್ ಪ್ಲಸ್ 1.5 ಮಾರ್ಕ್ಸ್ ಎಷ್ಟಾಗುತ್ತೆ? ಟೋಟಲ್ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೇಮ್ ನೀವೇ ಟ್ರೈ ಮಾಡಿ ಈ ಪ್ರಾಬ್ಲಮ್ನ. x² + 5x - 14. ಇದನ್ನ ಅಪವರ್ತನ ವಿಧಾನದಲ್ಲಿ ಬಿಡಿಸೋದು ಹೇಳ್ಕೊಟ್ಟಿರ್ತೀನಿ. ಫಸ್ಟ್ ಇಲ್ಲಿ ಇದು ಫಾರ್ಮಲ್ ಇದೆಯಾ? ಜನರಲ್ ಫಾರ್ಮಲ್ ax² + bx + c ಈ ಫಾರ್ಮಲ್ ಇದೆ. p of x is equals to ax² + ಈ ವರ್ಗ ಬಹುಪದೋಕ್ತಿ ಜನರಲ್ ಸಾಮಾನ್ಯ ರೂಪದಲ್ಲಿದೆ. a ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. b ವ್ಯಾಲ್ಯೂ 5 ಆಗುತ್ತೆ. ಅಂದ್ರೆ ನೋಡಿ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ನೆಕ್ಸ್ಟ್ ಇಲ್ಲಿ ಸಿ ವ್ಯಾಲ್ಯೂ -14 ಆಗುತ್ತೆ. ನಾನೇನು ಹೇಳಿದ್ದೆ? ಅಪವರ್ತನ ವಿಧಾನ ಮಾಡಬೇಕು ಅಂದ್ರೆ a ಮತ್ತೆ c ನ ಮಲ್ಟಿಪ್ಲೈ ಮಾಡಬೇಕು. a ಮತ್ತೆ c ನ ಮಲ್ಟಿಪ್ಲೈ ಮಾಡಬೇಕು. a ಇಂಟು ಸಿ ಏನಾಗುತ್ತೆ? -14 ಇಂಟು 1 -14 ಆಗುತ್ತೆ. ಇದಕ್ಕೆ ನಾವು ಇವಾಗ ಫ್ಯಾಕ್ಟರ್ಸ್ ನ ತಗೋಬೇಕು. ಯಾವ ಎರಡು ಫ್ಯಾಕ್ಟರ್ಸ್ ನ ತಗೊಂಡ್ರೆ 14 ನ ಯಾವ ಎರಡು ಫ್ಯಾಕ್ಟರ್ಸ್ ತಗೊಂಡ್ರೆ ಗುಣಿಸಿದಾಗ -14 ಬರುತ್ತೆ, ಕೂಡಿದಾಗ +5 ಬರುತ್ತೆ? ಯೋಚನೆ ಮಾಡಿ ಬೇಗ. ನೀವೇ ಯೋಚನೆ ಮಾಡಿ. ಇಲ್ಲೇ 7 2s ತಗೊಬೋದಾ ಡೈರೆಕ್ಟ್ ಆಗಿ? ಈಗ 14 1s 14 ಬರುತ್ತೆ. ಓಕೆ, ಐ ನೋ 14 1s 14. ಅದಕ್ಕೆ ನಾವು ಮೈನಸ್ ಬರಬೇಕು ಅಂದ್ರೆ ಯಾವ್ದಾದ್ರು ಒಂದಕ್ಕೆ ಮೈನಸ್ ಹಾಕೊಳ್ಳಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, -14 ಬರುತ್ತೆ. ಬಟ್ -14 + 5 ಮಾಡಿದಾಗ -13 ಬರುತ್ತೆ. ಸೊ ಇದು ಫ್ಯಾಕ್ಟರ್ ಆಗಲ್ಲ. ಇನ್ನು ಉಳಿದ್ರದ್ದು ಯಾವುದು? 7 2 ಅದೇ ಆಗುತ್ತೆ. 7 2s 14. ಈಗ ಸೈನ್ ಹಾಕೋದು ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಮಿಡಲ್ ನಂಬರ್ ಅಲ್ಲಿ ಯಾವ್ದಿರೋದು? +5 ಅಲ್ವಾ? ನನಗೆ ಇಲ್ಲಿ ಗುಣಿಸಿದಾಗ -14 ಬರಬೇಕು ಅಂದ್ರೆ ಯಾವ್ದಕ್ಕಾದ್ರೂ ಒಂದಕ್ಕೆ ಸೈನ್ ಹಾಕಿದ್ರೆ -14 ಬಂದ್ಬಿಡುತ್ತೆ, ಅದು ಬಿಡಿ. ಬಟ್ ಕೂಡಿದಾಗ ನನಗೆ +5 ಬರಬೇಕು ಅಂದ್ರೆ ಯಾವ ಸೈನ್ಗೆ, ಯಾವ ಸಂಖ್ಯೆಗೆ ಮೈನಸ್ ಹಾಕ್ತೀರಾ? 7ಗೆ ಮೈನಸ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ 7ಗೆ ಮೈನಸ್ ಹಾಕಿದ್ರೆ -7 + 2 ಏನಾಗುತ್ತೆ? ಪ್ಲಸ್ ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡ್ತೀರಾ, 5 ಬರುತ್ತೆ. ಬಿಗ್ಗರ್ ನಂಬರ್ ಯಾವ್ದಿರುತ್ತೋ ಸೈನ್ ಅದಕ್ಕೆ ಇಡ್ತೀರಾ, ಅಂದ್ರೆ -5 ಬಂದ್ಬಿಡುತ್ತೆ. ಸೊ -5 -7ಗೆ ಹಾಕೋದು ತಪ್ಪಾಗುತ್ತೆ. ಅವಾಗ ಇನ್ನೇನ್ ಮಾಡ್ಬೇಕು ನಾವು? 2ಗೆ ಮೈನಸ್ ಹಾಕ್ಬೇಕು, ಸೈನ್ ಹಾಕ್ಬೇಕು. 7 - 2 ಡೈರೆಕ್ಟ್ +5 ಆಗುತ್ತಾ? ಅಷ್ಟೇ. ಅಂದ್ರೆ ಇನ್ನೊಂದು ಟ್ರಿಕ್ ಏನಪ್ಪಾ ಅಂದ್ರೆ ಇಲ್ಲಿ ಮಿಡಲ್ ನಂಬರ್ ಅಲ್ಲಿ +5 ಇತ್ತು ಅಂದ್ರೆ ಬಿಗ್ಗರ್ ನಂಬರ್ಗೆ ಪ್ಲಸ್ ಸೈನೇ ಇರಬೇಕು. ತಗೊಳೋ ಮಲ್ಟಿಪ್ಲೈ ಮಾಡೋ ಬಿಗ್ಗರ್ ನಂಬರ್ ಪ್ಲಸ್ ಸೈನ್ ಬಿಗ್ಗರ್ ನಂಬರ್ಗೆ ಇರಬೇಕು. ಮೈನಸ್ ಸೈನ್ ಇದ್ರೆ ಬಿಗ್ಗರ್ ನಂಬರ್ಗೆ ಮೈನಸ್ ಸೈನ್ ಇರಬೇಕು. ಅಷ್ಟೇ, ಇಷ್ಟೇ ಸಿಂಪಲ್ ಟ್ರಿಕ್. ಇಲ್ಲಿ ಸಿ ವ್ಯಾಲ್ಯೂ ಮಿಡಲ್ ನಂಬರ್ ಬಿ ವ್ಯಾಲ್ಯೂ ಏನಾದ್ರು +5 ಇತ್ತು ಅಂದ್ರೆ ಬಿಗ್ಗರ್ ನಂಬರ್ಗೆ +5 ಆಗುತ್ತೆ, ಪ್ಲಸ್ ಸೈನ್ ಆಗುತ್ತೆ. ಬಿ ವ್ಯಾಲ್ಯೂ ಅಲ್ಲಿ ಏನಾದ್ರು ಮೈನಸ್ ಸೈನ್ ಇತ್ತು ಅಂದ್ರೆ ಬಿಗ್ಗರ್ ನಂಬರ್ಗೆ ಮೈನಸ್ ಹಾಕ್ಬೇಕಾಗುತ್ತೆ, ಅಂದ್ರೆ ಅಡಿಷನ್ ಮಾಡ್ಬೇಕಾದ್ರೆ. ಸೊ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಅಂದ್ರೆ ಇಲ್ಲಿ ಯಾವಾಗ ಈ ಪ್ರೊಸೀಜರ್ ಯಾವಾಗ ಮಾಡಬೇಕು ಅಂದ್ರೆ ಸಿ ವ್ಯಾಲ್ಯೂ ಏನಾದ್ರು ಅಂದ್ರೆ ಎ ಮತ್ತೆ ಸಿ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿರೋ ವ್ಯಾಲ್ಯೂ ಮೈನಸ್ ಬಂದಾಗ ಮಾತ್ರ. ಪ್ಲಸ್ ಬಂದಾಗ ಯಾವುದೇ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಆಯ್ತು ಅನ್ಕೊಂತೀನಿ. ಅಂದ್ರೆ ನೋಡಿ ಇಲ್ಲಿ ಪ್ಲಸ್ ಬಂದಿದೆ, 2 5s 10 ಡೈರೆಕ್ಟ್ ಯಾವ್ದಕ್ ಪ್ಲಸ್ ಹಾಕ್ಬೇಕು ಯಾವ್ದಕ್ ಮೈನಸ್ ಹಾಕ್ಬೇಕು ಅಂತ ಇಲ್ಲಿ ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಇಲ್ಲಿ ತಲೆ ಕೆಡ್ಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ನಮಗೆ ಎ ಇಂಟು ಸಿ ಮಲ್ಟಿಪ್ಲೈ ಮಾಡಿದಾಗ -14 ಬಂದಿದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಲಾಸ್ಟ್ ಪ್ರಾಬ್ಲಮ್. ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ zeros ಆರ್ 7, 12 ರೆಸ್ಪೆಕ್ಟಿವ್ಲಿ. ಅಂದ್ರೆ ಈ ಕೆಳಗಿನವುಗಳಲ್ಲಿ ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿ ಕಂಡುಹಿಡಿಯಿರಿ. ಈ ಪ್ರಾಬ್ಲಮ್ ಎಷ್ಟೋ ಸಲ ಕೇಳಿದ್ದಾರೆ. ಇದು ಆಕ್ಚುಲಿ 2024 ಎರಡನೇ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಎಕ್ಸಾಮ್ 2 ಅಲ್ಲಿ 7, 12 ಇನ್ನು ಎಷ್ಟೊಂದು ಬರುತ್ತೆ.
ಇನ್ನು ನೆಕ್ಸ್ಟ್ ಕೊಟ್ಟಿದ್ದೀನಿ ನಾನು ನೆಕ್ಸ್ಟ್ ಪೇಜಲ್ಲಿ ನಿಮಗೆ ವರ್ಕೌಟ್ ಮಾಡೋದಕ್ಕೆ ನಾನು ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಇವಾಗ ನೀವು ಫಸ್ಟ್ ಏನು ಮಾಡಬೇಕು, ಒಂದು ಫಾರ್ಮುಲಾ ಇದೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯೋದು. ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯುವ ಸೂತ್ರ ಇದೆ. ಆ ಸೂತ್ರಗಳು ಗೊತ್ತಿಲ್ಲ ಅಂದರೆ ಆಲ್ರೆಡಿ ಹೇಳಿದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಸೂತ್ರಗಳ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಪಾರ್ಟ್ 1 ಪಾರ್ಟ್ 2 ಅಲ್ಲಿದೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಪೂರ್ತಿ. ನೆಕ್ಸ್ಟ್ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಅಂತ ಬರೀಬೇಕು. ಅಂದರೆ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ ಈಕ್ವಲ್ಸ್ ಟು ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ QP ಅಂತ ಹಾಕ್ತೀನಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಅಂದರೆ ಇಲ್ಲಿ ಫಸ್ಟ್ ನಾವಿಲ್ಲಿ ಬರ್ಕೊಬೇಕಾಯ್ತು, ಸಾರಿ. ಇಲ್ಲಿ ಆಲ್ಫಾ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 7, ಬೀಟಾ ವ್ಯಾಲ್ಯೂ ಆಲ್ಫಾ ವ್ಯಾಲ್ಯೂ ಅಲ್ಲ ಅದು, ಸಾರಿ, ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 7 ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ದ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ, ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಬೀಟಾ ವ್ಯಾಲ್ಯೂ 12. ಈಗ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನು 7 ಬ್ರಾಕೆಟ್ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ವ್ಯಾಲ್ಯೂ ಏನು 12. ಎಕ್ಸ್ ಸ್ಕ್ವಯರ್ ಮೈನಸ್ 7 ಇಂಟು ಎಕ್ಸ್ 7x ಪ್ಲಸ್ 12. ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್. ಇಷ್ಟು ಕ್ಲಿಯರ್ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಏನಾದರೂ ಈಗ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 4,1 ಕೊಟ್ರಪ್ಪ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 4,1 ಅಂದರೆ ಆಲ್ಫಾ ಪ್ಲಸ್ ಬೀಟಾ 4 ಆಲ್ಫಾ ಬೀಟಾ 1 ಕೊಟ್ಟರು ಅಂದರೆ ಡೈರೆಕ್ಟ್ ಇಲ್ಲಿ ಹಾಕೋದು. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 4 ಇಂಟು ಎಕ್ಸ್ 4x ಡೈರೆಕ್ಟಾಗಿ ಬರೆಯಬಹುದು ಆಲ್ಫಾ ಬೀಟಾ 1. ಇಷ್ಟು ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಇದು ನೆನ್ಪಿಟ್ಕೊಬೇಕು. ಸೊ ನೆಕ್ಸ್ಟ್ ಪೇಜಲ್ಲಿ ನೋಡಿ, ಟ್ರೈ ಯುವರ್ ಸೆಲ್ಫ್, ನೀವೇ ಪ್ರಯತ್ನ ಪಡಿ ಇದಕ್ಕೆ. ಫಸ್ಟ್ ಒನ್ಗೆ ಝೀರೋಸ್ ಫೈಂಡ್ ಔಟ್ ಮಾಡಿ ರಿಲೇಶನ್ಶಿಪ್ ವೆರಿಫೈ ಮಾಡಿ. ಯಾವುದ್ರ ಮಧ್ಯೆ? ಶೂನ್ಯತೆಗಳ ಗುಣಲಬ್ಧ ಮತ್ತು ಸಹಗುಣಕಗಳ ಮೊತ್ತಗಳ ಅವುಗಳ ಸಂಬಂಧವನ್ನು ತಾಳೆ ನೋಡ್ಬೇಕು ನೀವು. ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ಬೇಕು ನೀವು. ಇದರಲ್ಲಿ ನೀವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ಇಲ್ಲಿ 4,1 ನಾನೇ ಮಾಡಿಬಿಟ್ಟೆ ಅನ್ಸುತ್ತೆ. 4,1 ಇಲ್ಲಿದೆಯಲ್ಲ. ಸೊ ಇಷ್ಟು ಟ್ರೈ ಮಾಡಿ, ನಿಮ್ಗೆ ಆದಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ಕೊತೀನಿ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಚಾಪ್ಟರಲ್ಲಿ ಸಿಗೋಣ ನಾವು. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.